ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಮ್ಮ ದೇಶ 1947ರಲ್ಲಿ ಸ್ವತಂತ್ರವಾಯಿತು. ಸ್ವತಂತ್ರವಾಗಿ 78 ವರ್ಷ ಕಳೆದರೂ ನಮ್ಮ ದೇಶದಲ್ಲಿ ಇರುವ ಜನರ ಬಡತನ ಪರಿಸ್ಥಿತಿ ಮಾತ್ರ ಇದ್ದಕ್ಕಿದ್ದಂತೆ ಇದೆ. ಎಷ್ಟೋ ಸರ್ಕಾರಗಳು ಬಂದವು, ಎಷ್ಟೋ ಸರ್ಕಾರಗಳು ಹೋದವು, ಆದರೆ ಬಡ ಜನರ ಪರಿಸ್ಥಿತಿ ಸಾಸಿವೆ ಕಾಳದಷ್ಟು ಕೂಡ ಅರಿವಾಗದೇ ಇರುವುದು ವಿಪರ್ಯಾಸ. ನಮ್ಮಂತಹ ಮಾಧ್ಯಮದವರು ಬಡವರ ಸತ್ಯ ಪರಿಸ್ಥಿತಿ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ರೆ ಸ್ಥಳಕ್ಕೆ ಬಂದು ಬಡವರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಫೋಟೋದಲ್ಲಿ ಫೋಸ್ ಕೊಟ್ಟು ಜಾರಿ ಹೋಗೋದನ್ನ ನಾವು ನೋಡಿದ್ದೀವಿ. ಅರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಗೊತ್ತಾ? ನಾವು ತೋರಿಸ್ತೀವಿ ನೋಡಿ. ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಹೋಗಿ ಆಯಾ ಗ್ರಾಮದಲ್ಲಿ ಇರುವ ಅಂಗವಿಕಲರ ಮನೆ ಬಾಗಿಲಿಗೆ ಹೋಗಿ ಅಂತವರ ಪಟ್ಟಿಯನ್ನ ಮಾಡಿ ಅವರ ಬಾಳಲ್ಲಿ ಹೊಸ ಬೆಳಕು ಚೆಲ್ಲಬೇಕು ಅಂತ ಮಜಿಲಟ್ಟಿ ಗ್ರಾಮದ ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆಯ ಶ್ರೀ BR ಸಂಗಪ್ಪಗೌಡ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಸೇರಿ ಪಣತೊಟ್ಟಿ ಅಂಗವಿಕಲರಿಗೆ ವಿಸ್ಟಿನ ಕಂಪನಿ ನಮ್ಮ ಆಶಾ ಕಿರಣ ಚಾರಿಟಬಲ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ಸರಿಸುಮಾರು 55 ಜನರಿಗೆ ಕಾಲಿಪರೆಗಳು, ಊರುಗೋಲುಗಳು, ಪಾಸ್ಥೆಟಿಕ ಅಂಗಗಳು, ವೀಲ್ ಚೇರ್ಗಳು ಉಚಿತವಾಗಿ ವಿತರಿಸಿ ಅಂಗವಿಕಲರ ಜೀವನಕ್ಕೆ ಹೊಸ ನಾಂದಿ ಹಾಡಿ ಮಾನವೀಯತೆ ಮೆರೆದಿದ್ದಾರೆ. ಇಷ್ಟೇ ಅಲ್ಲ, ಸಂಗಪ್ಪಗೌಡ ನರ್ಸಿಂಗ್ ಕಾಲೇಜಿನ ಪ್ರಾಕ್ಟಿಕಲ್ ಲ್ಯಾಬಿಗೆ ಬೇಕಾಗುವ ಅವಶ್ಯಕ ಲ್ಯಾಬ್ ಎಕ್ವಿಪ್ಮೆಂಟ್ ಗಳನ್ನ ನೀಡಿ ವಿದ್ಯಾರ್ಥಿಗಳಿಗೆ ಆದರ್ಶವಾಗಿದ್ದು ನಮ್ಮ ಆಶಾ ಕಿರಣ ಸಂಸ್ಥೆ ಅಂತ ಇದೆ ತಟ್ಟಿ ಹೇಳ್ಬೋದು. ಇನ್ನು ಈ ಕಾರ್ಯಕ್ರಮ BR ಸಂಗಪ್ಪಗೌಡ ಕಾಲೇಜು ಆವರಣದಲ್ಲಿ ನಡೆದಿದ್ದು ಮೊದಲಿಗೆ ಸಂಸ್ಥೆ ಸಂಸ್ಥಾಪಕರು ಆದ ಮತ್ತು ಚಿಕ್ಕೋಡಿ ಜಿಲ್ಲೆಯ ಖ್ಯಾತ ಸಮಾಜ ಸೇವಕರು ಆದ ಸಂಗಪ್ಪಗೌಡ ಅಜ್ಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಇದು ನಮ್ಮ ನರ್ಸಿಂಗ್ ಕಾಲೇಜಿನ ಒಂದು ಭಾಗ ಅಂತ ನಾವು ತಿಳಿದುಕೊಳ್ಳುತ್ತೇವೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಮನೆ ಮನೆಗೆ ಹೋಗಿ ಯಾವ ಮನೆಯಲ್ಲಿ ಅವ್ರಿಗೆ ಯಾವ ಕಾಲಿನ ತೊಂದರೆ ಇದೆ ಅಥವಾ ಬೇರೆ ಏನಾದರೂ ತೊಂದರೆ ಇದ್ದು ಯಾವ ಥರ ಹೆಲ್ಪ್ ಮಾಡಬೇಕು ಅಂತ ನಾವು ಕೇಳಿಕೊಂಡು ಜನರಿಗೆ, ಈ ಭಾಗದ ಜನರಿಗೆ ನಮ್ಮ ಕಡೆ ಆದಷ್ಟು ಎಷ್ಟು ಸಹಾಯ ಆಗುತ್ತೆ ಅವರ ಜೀವನದಲ್ಲಿ ಸಮೃದ್ಧಿ ಆಗಲಿ ಅಂತ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ರೆ ವಿಶಾಲ್ ಕಂಪ್ನಿ ಮತ್ತು ನಮ್ಮ ಆಶಾ ಕಿರಣ ಚಾರಿಟಬಲ್ ಟ್ರಸ್ಟು. ಇದರಲ್ಲಿ ನಮ್ಮ ವೈಯಕ್ತಿಕ ಉದ್ದೇಶವೇನೆಂದರೆ, ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಹೋಗಿ ಕಲಿಯುವ ಅಸಾಧ್ಯ ಇರುವುದರಿಂದ ಇಲ್ಲೇ ನಮ್ಮ ಕಾಲೇಜ್ನಲ್ಲಿ ಈ ಕಾರ್ಯಕ್ರಮ ಹಾಕಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಒಂದು ಎಜುಕೇಷನ್ ಸಿಗುತ್ತೆ. ಆಮೇಲೆ ಇದರಿಂದ ಸಮಾಜದಲ್ಲಿರುವಂಥ ಎಲ್ಲ ಜನರ ಒಂದು ಖುಷಿ ನೋಡಲಿಕ್ಕೆ ನಮಗೊಂದು ಆನಂದ ಆಗುತ್ತೆ. ಆಶಾ ಕಿರಣ ಸಂಸ್ಥೆಯ ಎಲ್ಲ ವಾಲಂಟಿಯರ್ಸು ನಾವು ಈ ಅಂಗವಿಕಲರಿಗೆ ಕ್ಯಾಂಪ್ಸ್ ಸರಿಸುಮಾರು 4-5 ವರ್ಷದಿಂದಲೂ ನಾವು ಮಾಡ್ತಾ ಇದ್ದೀವಿ. ಹತ್ತತ್ರ 37 ಕ್ಯಾಂಪ್ಗಳಾಗಿದೆ. 37 ಕ್ಯಾಂಪ್ಗಳಲ್ಲಿ ಸರಿಸುಮಾರು 900 ಚಿಲ್ಲರ ಜನರಿಗೆ ಇದು ಸಹಾಯವಾಗಿದೆ. ಅಂಗವಿಕಲರಿಗೆ ಇದು ನಾವು ಸ್ಪೆಷಲಾಗಿ ಅವರಿಗೆ ಫಿಟ್ಟಿಂಗ್ಸ್ ತಗೊಂಡು ಅವರಿಗೆ ಅನುಕೂಲವಾಗುವಂತೆಯೇ ಫಿಟ್ಟಿಂಗ್ಸ್ ಮಾಡಿಸ್ತೀವಿ. ಇದನ್ನೆಲ್ಲ ಇಂಪೋರ್ಟೆಡ್ ಮೆಟೀರಿಯಲ್ ಇರುತ್ತೆ, ಲೈಟ್ ವೇಟ್ ಇರುತ್ತೆ. ಆಮೇಲೆ ಇವೆಲ್ಲ ಬೇರಿಂಗ್ಸ್ ಎಲ್ಲ ನಾವು ಹೊರದೇಶದಿಂದ ತರಿಸಿ ಅದನ್ನು ಲೈಟ್ ವೇಟ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಕ್ವಾಲಿಟಿ ಕೂಡ ಭಾಳ ಚೆನ್ನಾಗಿರುತ್ತೆ. ಇದರಿಂದ ಕಾರಣ ಏನಂತಂದರೆ, ನಾವು ಎಷ್ಟೋ ಬೇರೆ ಬೇರೆ ಸಂಸ್ಥೆಗಳು ಇರುತ್ತೆ, ಅವೆಲ್ಲ ಸಿಟಿ ಲೆವೆಲಲ್ಲೆಲ್ಲ ಮಾಡ್ತಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ಸಂಸ್ಥೆಗಳು ಬರಲಿಕ್ಕೆ ಆಗಲ್ಲ. ಆದ ಕಾರಣ ನಾವು ಈ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಈ ಕ್ಯಾಂಪ್ಸನ್ನು ಮಾಡ್ತಾ ಬರ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶ ಎಷ್ಟೋ ನವಯುವಕಗಳಾಗಲಿ, ವೃದ್ಧರಾಗಲಿ, ಇವರಿಗೆ ಅವರಿಗೆ ಮತ್ತೆ ಹೊಸ ಜೀವನ ಮತ್ತು ಚಿಗುರು ಬಂದು ಮತ್ತು ಹೊಸ ಕೆಲಸಗಳಲ್ಲಿ ಅವಕಾಶ ಸಿಗುತ್ತದೆ. ಅದರಿಂದ ಎಷ್ಟೋ ಉದಾಹರಣೆಗಳಿದೆ, ಎಷ್ಟೋ ಸಕ್ಸಸ್ ಸ್ಟೋರೀಸ್ ಇದೆ ನಮ್ಮಲ್ಲಿ. ಇವತ್ತಿನ ಅಭಿಯಾನ ಒಳಗೆ ಸರ್ ಎಷ್ಟು ಜನರಿಗೆ ವಿತರಣೆ ಮಾಡಿದೆ? ಇವತ್ತಿನ ಕ್ಯಾಂಪಲ್ಲಿ 55 ಜನರಿಗೆ ಸಹಾಯವಾಗಿದೆ. ಇವತ್ತಿನ ಕ್ಯಾಂಪು BR ಸಂಗಪ್ಪ ಅವರ ಸಂಸ್ಥೆಯ ಸಹಾಯದಿಂದ ಅವರು ಈ ಜಾಗವನ್ನು ಕೊಟ್ಟು ಅವರ ಸ್ಟೂಡೆಂಟ್ಸ್ ವರ್ಗದವರೇ ನಮಗೆ ಎಲ್ಲ ವಾಲಂಟಿಯರ್ಸ್ ಆಗಿ ನಾವು ಈ 55 ಜನರಿಗೆ ಈ ಕ್ಯಾಂಪನ್ನು ಮಾಡ್ತೀವಿ. ಏನೇನು ಕೊಟ್ಟಿದ್ದೀರಿ ಸರ್? ನಾವು ಪ್ರಾಸ್ಥೆಟಿಕ್ಸು, ಆರ್ಥೆಟಿಕ್ಸು, ವೀಲ್ ಚೇರು, ಸಪೋರ್ಟ್ ಸಿಸ್ಟಮ್ಸು, ಕ್ಯಾಲಿಪರ್ಸು. ಈ ವೇಳೆ ನಮ್ಮ ಆಶಾ ಕಿರಣ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು ಆದ ಸಿದ್ಧಾರ್ಥ ಬಾಂಗಾರ, ಪರಶುರಾಮ್ ಟಿ, ಮಲ್ಲಪ್ಪ ಬಾರಿಕಾಯ್, ಸ್ವಾತಿ ಪೋಲಾ, ಯಾಕೂಬ್ ಕಲಘಟಕಿ, ಕಾಲೇಜಿನ ಚೇರ್ಮನ್ರು ಆದ ರುದ್ರಪ್ಪ ಸಂಗಪ್ಪಗೌಡ, ಪ್ರಾಂಶುಪಾಲ ದುಂಡಪ್ಪ ಮಣ್ಣೆಪ್ಪಗೌಡ, SD ಏಕಣಿ ಸೇರಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗಿರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.